ಅವರು ಜೀನ್ಸ್ ಪ್ಯಾಂಟ್ ಹಾಕ್ಬೋದಮ್ಮ? ಗೌರ್ಮೆಂಟ್ ಡಾಕ್ಟ್ರೇನ್ ಗೊತ್ತಾ ನಿಮಗೆ? ದೆನ್ ವೈ ಆರ್ ನಾಟ್ ಆಸ್ಕಿಂಗ್? 3 ಜನ ಜೀನ್ಸ್ ಪ್ಯಾಂಟ್ ಬಿಟ್ಟಿದ್ದಾರಲ್ಲ. ಕುತ್ಕೊಂಡು ನಿಂತ್ಕೊಂಡು ಆಕ್ಚುಲಿ ನೋಡಿದ್ರೆ ಬೈದಿಲ್ಲ ಅನ್ಬರ್ತದೆ. ನಾನ್ಯಾಕೆ ಬೈಲಿ? ನಿಮ್ಮ ಮೇಡಮ್ ಕೇಳ್ಬೇಕಾಗಿತ್ತು. ಅವ್ರಿಗೆ ಗೊತ್ತಿಲ್ಲ, ಅವರು ಡ್ರಾಯರ್ ದುಡ್ಡು ಮತ್ತು ಗೊತ್ತಿಲ್ಲ. 1,35,000 ಅವರು ಜೀನ್ಸ್ ಪ್ಯಾಂಟ್ ಹಾಕ್ಬೋದಮ್ಮ? ಗೌರ್ಮೆಂಟ್ ಡಾಕ್ಟ್ರೇನ್ ಗೊತ್ತಾ ನಿಮಗೆ? ಗೌರ್ಮೆಂಟ್ ಸರ್ಕಾರ ಗೊತ್ತಾ? ಗೊತ್ತಿಲ್ಲ. ದೆನ್ ವೈ ಆರ್ ನಾಟ್ ಆಸ್ಕಿಂಗ್? 3 ಜನ ಜೀನ್ಸ್ ಪ್ಯಾಂಟ್ ಬಿಟ್ಟಿದ್ದಾರಲ್ಲ. ಮೇಡಮ್ ಹೇಳಿದ್ರು ಅವ್ರು ಮಾಡ್ಕೊಂಡ್ ಬಂದ್ರೆ ವೆನ್ ಇಟ್ ಇಶ್ಯೂ ನೋಟಿಸ್ ಟು ಹಿಮ್ ಆಫ್ ದಿ ಪೀಪಲ್. ನೀವು ನಾನು ಹೇಳಿದ್ದು ಮತ್ತೆ ಇಲ್ಲೇ ಬಂದಿದ್ದು ನಿಮ್ಮ ಮೇಲೆ ಆಕ್ಷನ್ ತಗೋಬಾರ್ದು ಅಂತ ಎಲ್ಲಿ ಕೊಟ್ಟಿದ್ದೀರಾ ನೋಟಿಸ್? ಸುಮ್ಮನೆ ಮೇಡಮ್ ನಿಮ್ದು ಹೆಂಗಿದೆ ಅಂದ್ರೆ ನಗು ಬರುತ್ತೆ ನಿಮ್ಮ ಆನ್ಸರ್ಗೆ. ಸಣ್ಣ ಮಕ್ಕಳು 3ನೇ ಕ್ಲಾಸ್ 4ನೇ ಕ್ಲಾಸ್ ಮಕ್ಕಳು ಆನ್ಸರ್ ಹೇಳ್ತೀರಾ? ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಅವು ಬರಲ್ಲ ಆನ್ಸರು. ಎಲ್ಲದಕ್ಕೂ ಇದು ಗೊತ್ತಿಲ್ಲ ಅದು ಗೊತ್ತಿಲ್ಲ ಅಂದ್ಬಿಟ್ಟಿಲ್ಲ ಆನ್ಸರ್. ಅಲ್ಲ ಅಷ್ಟು ಮಾತ್ರ ಗೊತ್ತಾಗಲ್ಲ. ಎಷ್ಟು ವರ್ಷ ಸರ್ವಿಸ್ ನಿಮ್ಗೆ? ಸರ್ವಿಸ್ 26 ವರ್ಷ. 26 ವರ್ಷ ನೀವು ನಾಟ್ ಫಾಲೋ ಗೌರ್ಮೆಂಟ್ ಸೆಕ್ಟರ್ ಅಟ್ ಆಲ್. ಊಟ ಹಾಕೋದಲ್ಲ ನಮ್ಗೆ, ನಮ್ ಕೆಲಸ ಊಟ ಹಾಕೋದಲ್ಲ ರೀ. ಅದಕ್ಕೆ ಗೌರವ ಕೊಟ್ಟಿಲ್ಲ. ಅದು ಎಂತ ಅರ್ಜೆಂಟ್? 3 ಜನಕ್ಕೆ ಅರ್ಜೆಂಟ್? 4 ಜನ ಸಾಕಾದ ಸಂಡೆ ಜೀನ್ಸ್ ಪ್ಯಾಂಟ್ ಹಾಕೊಳ್ಳಿ, ನಿಸ್ಕರ್ ಹಾಕೊಂಡು ನಮ್ದೇನು ಅಭ್ಯರ್ಥ ಇಲ್ಲ. ಆಫೀಸ್ ಬಂದಾಗ ಡಿಸಿಪ್ಲಿನ್ ಇರ್ಬೇಕು ಸರ್. ನೀವು ಡಿಸಿಪ್ಲಿನ್ ಆಫೀಸ್ ಡಿಸಿಪ್ಲಿನ್ ಅಂತ ಅರ್ಥ ನಮ್ಗೆ ಬೇಸಿಕ್. ಇನ್ನೇನಾಗಿದೆ?